ಎಸ್ ವಿದ್ಯಾರ್ಥಿಗಳಲ್ಲಿ ನೋಡ್ರಿ, ಒಂದು ದಶಮಾಂಶ ಸ್ಥಾನಕ್ಕೆ ಪರಿವರ್ತಿಸುವುದು ಇದು ಒಂದು ಕಾನ್ಸೆಪ್ಟ್. ಎರಡನೇ ದಶಮಾಂಶ ಸ್ಥಾನಕ್ಕೆ ಪರಿವರ್ತಿಸುವುದು ಅಥವಾ ಮೂರನೇ ದಶಮಾಂಶ ಸ್ಥಾನಕ್ಕೆ ಪರಿವರ್ತಿಸುವುದು ಅಂತ ಕೇಳ್ತಾರೆ. ಇಲ್ಲಿ ಒಂದನೇ ದಶಮಾಂಶ ಸ್ಥಾನ ಅಂತಂದ್ರೆ ಇಲ್ಲಿ ನೋಡ್ರಿ 6.42 ಇದೆ, ಅಥವಾ ಇನ್ನೊಂದು ಯಾವುದು 456 ಅಂತ ಇದೆ. ಅಂದ್ರೆ ಪಾಯಿಂಟ್ ಇಂದ ಮುಂದೆ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳು, ಇದು ಒಂದನೇ ದಶಮಾಂಶ ಸಂಖ್ಯೆ, ಇದು ಎರಡನೇ ದಶಮಾಂಶ ಸಂಖ್ಯೆ, ಇದು ಮೂರನೇ ದಶಮಾಂಶ ಸಂಖ್ಯೆ, ಇದು ನಾಲ್ಕನೇ ದಶಮಾಂಶ ಸಂಖ್ಯೆ ಮತ್ತು ಇದು ಐದನೇ ದಶಮಾಂಶ ಸಂಖ್ಯೆ. ಅವರು ಒಂದು ವೇಳೆ ಒಂದನೇ ಸ್ಥಾನದಲ್ಲಿ ಇರ್ತಕ್ಕಂಥ ದಶಮಾಂಶ ಸಂಖ್ಯೆಗೆ ನೀವು ಪರಿವರ್ತನೆ ಮಾಡಿ ಅಂತೇಳಿ ಯಾವ್ದಾದ್ರು ಒಂದು ನಂಬರ್ ಅನ್ನ ಕೊಟ್ರೆ, ನೀವು ಅದೇ ನಂಬರ್ಗೆ ನೀವು ದಶಮಾಂಶ ಪರಿವರ್ತನೆ ಮಾಡಬೇಕು, ನಿಯರೆಸ್ಟ್ ಆಗಿರ್ತಕ್ಕಂಥ ಸಂಖ್ಯೆಯನ್ನ ಪರಿವರ್ತನೆ ಮಾಡಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ 4.42 ಒಂದನೇ ದಶಮಾಂಶ ಸಂಖ್ಯೆಗೆ ಪರಿವರ್ತಿಸಿ, ಒಂದನೇ ದಶಮಾಂಶ ಸಂಖ್ಯೆಗೆ ಸಮೀಪಿಸಿ ಬರೆಯಿರಿ ಅಂತ ಕೇಳ್ತಾರೆ. ಇಲ್ಲಿ 4.2 ಕೊಟ್ಟಿರ್ತಕ್ಕಂತಹ ಸಂಖ್ಯೆ, ಈ ಕೊಟ್ಟಿರ್ತಕ್ಕಂಥ 4.2 ಒಂದನೆಯ ದಶಮಾಂಶ ಸಂಖ್ಯೆಗೆ ನಾವು ಪರಿವರ್ತನೆ ಮಾಡಬೇಕು ಅಂತಂದ್ರೆ ಇದು ಒಂದನೆಯ ದಶಮಾಂಶ ಸಂಖ್ಯೆ. ಸೊ ಒಂದನೇ ದಶಮಾಂಶ ಸಂಖ್ಯೆಯನ್ನ ನಾವು ಪರಿವರ್ತನೆ ಮಾಡಬೇಕು ಮುಂದಿನ ಸಂಖ್ಯೆಗೆ ಅಥವಾ ಹಿಂದಿನ ಸಂಖ್ಯೆಗೆ ಅಂತ ನೋಡ್ಬೇಕಂದ್ರೆ ಇಲ್ಲಿ 4ರ ನಂತರದ ಸಂಖ್ಯೆ 5ಕ್ಕಿಂತ ಚಿಕ್ಕದಿದೆಯಾ 5ಕ್ಕಿಂತ ದೊಡ್ಡದಿದೆಯಾ ಅಂತಕ್ಕಂಥದ್ದನ್ನ ನೋಡ್ಬೇಕು. ಒಂದು ವೇಳೆ 5ಕ್ಕಿಂತ ದೊಡ್ಡದಿದೆ, ಇಲ್ಲಿ 4 ಇದ್ದಿದ್ದು 5 ಆಗುತ್ತೆ. ಒಂದು ವೇಳೆ 1.42 ಮತ್ತೆ 3 ಮತ್ತೆ 4 ಅಂದ್ರೆ 6.4 1 2 3 4 ಇದ್ರೆ ಅದು 6.4ಕ್ಕೆ ಸಮೀಪವಾಗಿರುತ್ತೆ. ಇದು ಒಂದನೇ ಸಮೀಪದ ಸಂಖ್ಯೆ. ಒಂದು ವೇಳೆ ಇಲ್ಲಿ 4.5 ಅಥವಾ 4.6 ಇದ್ರೆ ಇದು 6.5 ಆಗುತ್ತೆ. ನೆನ್ಪಿಟ್ಕೊಡ್ರಿ, ಇದನ್ನ ಒಂದನೆಯ ಸಮೀಪದ ಸಂಖ್ಯೆಗೆ ಅಂದಾಜಿಸುವುದು ಅಂತೇಳಿ ಕರಿತೀವಿ. ಹಂಗಾದ್ರೆ ಇಲ್ಲಿ 6.42ಕ್ಕೆ ಸಮೀಪದ ಒಂದನೆಯ ಸಂಖ್ಯೆ ಯಾವುದು ಅಂತಂದ್ರೆ 6.4 ಸರಿಯಾದ ಉತ್ತರ. ಸ್ಟಾಪ್.